ನಮಸ್ತೆ ಪ್ರಜ್ಞಾವಂತ ಪ್ರಜೆಗಳೇ, ನನಗೆ ತಿಳಿದಿರುವ ಮಟ್ಟಕ್ಕೆ ಸಂವಿಧಾನ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಆಶ್ಚರ್ಯವಾಗಬಹುದು, ಈ ರೀತಿಯೂ ಸಹ ಸಂವಿಧಾನದಲ್ಲಿ ಇರುತ್ತದೆ ಎಂದು. ಖಂಡಿತ ಸ್ನೇಹಿತರೆ, ಏಕೆಂದರೆ ಇದುವರೆಗೂ ನಮ್ಮ ಶಾಲೆಗಳಲ್ಲಿ ಸಂವಿಧಾನದ ಬಗ್ಗೆ ಅರಿವೇ ಮೂಡಿಸಿಲ್ಲ. ಇದೇ ಇವತ್ತಿನ ನಮ್ಮ ಈ ಪರಿಸ್ಥಿತಿಗೆ ಕಾರಣವಾಗಿದೆ. ಏಕೆಂದರೆ ನಾವು ಶಾಲೆಗಳಲ್ಲಿ ಪ್ರತಿನಿತ್ಯ ಪ್ರೇಯರ್ ಮಾಡುವ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ಪ್ರತಿಯೊಂದು ಶಾಲೆಯಲ್ಲಿ ತಿಳಿಸಿದರೆ ಈ ದಿನ ಈ ಪರಿಸ್ಥಿತಿ ನಮ್ಮ ಯಾರಿಗೂ ಸಹ ಬರುತ್ತಿರಲಿಲ್ಲ. ಈ ಸಂವಿಧಾನದ ತಿಳಿಯದೇ ಇರುವುದೇ ನಮ್ಮೆಲ್ಲರ ಇವತ್ತಿನ ಪರಿಸ್ಥಿತಿಗೆ ಕಾರಣವಾಗಿದೆ. ಸಂವಿಧಾನ ನಮ್ಮ ಈ ಬದುಕಿನ ಬಹುಮುಖ್ಯವಾದ ಅಂಗವಾಗಿದೆ. ಏಕೆಂದರೆ ನಮ್ಮ ಯಾವುದೇ ನಾಯಕರುಗಳಾಗಲಿ ಮುಂಚೂಣಿಯಲ್ಲಿ ಬರುವ ಮಾತೆ ಯಾವಾಗಲೂ ಸಂವಿಧಾನ 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 ಎಂದು. ಈ ನಮ್ಮ ದೇಶದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲವೂ ಸಹ ಸಂವಿಧಾನದ ಅಡಿಯಲ್ಲೇ ಬರುತ್ತದೆ. ನಮ್ಮ ದೇಶದ ಎಲ್ಲ ಆಗುಹೋಗುಗಳಿಗೂ ಸಹ ಸಂವಿಧಾನವೇ ಕಾರಣವಾಗಿದೆ. ಇದರ ಅರಿವು ನಾವೆಲ್ಲರೂ ಸಹ ತಿಳ್ಕೊಳ್ಳಬೇಕಾಗುತ್ತದೆ.